ನಮಸ್ಕಾರ ಸ್ನೇಹಿತರೆ, ವಿಡಿಯೋ ನೋಡ್ತಿರೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮಂತ್ರವಾದಿ ತನ್ನ ದುರಾಸೆಗಾಗಿ ಒಂದು ಇಡೀ ಕುಟುಂಬವನ್ನೇ ಬಲಿ ಪಡೆಯಲು ನಿರ್ಧಾರ ಮಾಡಿರ್ತಾನೆ. ಮಾಟ ಮಂತ್ರದ ಬಗ್ಗೆ ನನಗೆ ಗೊತ್ತಿರೋ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ಲದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಆವತ್ತು ಅಮಾವಾಸ್ಯೆ ರಾತ್ರಿ 3 ಗಂಟೆ ಆಗ್ತಾ ಬರ್ತಾ ಇತ್ತು. ಚೇತನ್ ಮಲಗಿದ್ದವನು ಇದ್ದಕ್ಕಿದ್ದಾಗೆ ಎದ್ದು ಒಂದೇ ಸಮನೆ ವಿಚಿತ್ರವಾಗಿ ಕೂಗೋಕೆ ಶುರು ಮಾಡ್ದ. ಅದು ಸಾಮಾನ್ಯ ಕೂಗಾಗಿರಲಿಲ್ಲ. ಅದೇ ಸಮಯಕ್ಕೆ ಮನೆ ಹೊರಗಿದ್ದ ನಾಯಿ ಸಹ ಬೊಗಳೋಕೆ ಶುರು ಮಾಡ್ತು. ಆ ನಾಯಿ ಹೆಸರು ಡಾನ್ ಅಂತ. ಡಾನ್ ಯಾವಾಗಲೂ ಬೊಗಳ್ತಾ ಇರಲಿಲ್ಲ. ಅದು ಅಮಾವಾಸ್ಯೆ ರಾತ್ರಿ ಮಾತ್ರ ಬೊಗಳ್ತಾ ಇತ್ತು. ಆ ಮನೆಯ ಮಾಲೀಕನಿಗೆ ಏನಾದರೂ ತೊಂದರೆ ಬಂದರೆ ಈ ಥರ ಬೊಗಳ್ತಾ ಇತ್ತು. ಆ ಶಬ್ದ 3 ಕಿಲೋಮೀಟರ್ವರೆಗೆ ಕೇಳಿಸ್ತಾ ಇತ್ತು. ಮನೆಯಲ್ಲಿ ಎಲ್ಲರೂ ಗಾಢವಾದ ನಿದ್ರೆಯಲ್ಲಿರುವಾಗ ಚೇತನ್ ಕೂಗಿದ ಶಬ್ದ ಕೇಳಿ ಎಲ್ಲರೂ ಓಡಿ ಬಂದರು. ಆದರೆ ಚೇತನ್ ಸುಮ್ಮನೆ ಮಲಗಿದ್ದ. ಮನೆಯವರಿಗೆಲ್ಲ ಆಶ್ಚರ್ಯ, ಇವನಲ್ಲದೆ ಇನ್ಯಾರು ಕೂಗಿದ್ದು ಅಂತ. ಈ ಕಡೆ ಶ್ರೀನಿವಾಸ ರಾಯರು ಕೂಡ ಕೈಯಲ್ಲಿ ದೀಪ ಹಿಡ್ಕೊಂಡು ಮನೆಯ ಮುಂದೆ ಬಂದರು. ಅಷ್ಟೊತ್ತಿಗೆ ಡಾನ್ ಕೂಡ ಸುಮ್ಮನೆ ಮಲಗಿತ್ತು. ಹೊರಗಡೆ ಗಾಢವಾದ ಕತ್ತಲು ತುಂಬಿರೋದ್ರಿಂದ ಯಾರೂ ಕಾಣಿಸ್ಲಿಲ್ಲ. ಶ್ರೀನಿವಾಸ ರಾಯರು ಭದ್ರವಾಗಿ ಡೋರ್ ಹಾಕಿ ಮತ್ತೆ ಒಳಗಡೆ ಬಂದರು. ಮನೆಯವರಿಗೆಲ್ಲ ಹೋಗಿ ಮಲ್ಕೊಳ್ಳಿ, ಹೊರಗಡೆ ಏನೂ ಇಲ್ಲ, ಯಾರೂ ಎದುರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಮಲಗಿದ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಶಬ್ದ ಬರೋಕ್ಕೆ ಶುರುವಾಯಿತು. ಚೇತನ್ ಸುಮ್ಮನೆ ಮಲಗಿದ್ದ, ಆದರೆ ಡಾನ್ ಮಾತ್ರ ಜೋರಾಗಿ ಬೊಗಳ್ತಾನೆ ಇತ್ತು. ಮನೆಯ ಸುತ್ತಮುತ್ತ ಯಾರೋ ಮಂತ್ರವಾದಿ ಕುಂಕುಮದ ನೀರನ್ನು ಮನೆಯ ಸುತ್ತ ಚೆಲ್ತಾ ಇದ್ದ. ಮಂತ್ರವಾದಿ ಜೊತೆ ಇದ್ದ ಅವನ ಸಹಾಯಕ ಮನೆಯ ಸುತ್ತಮುತ್ತ ಮನುಷ್ಯರ ತಲೆಬುರುಡೆ ಮತ್ತು ಮೂಳೆಗಳನ್ನು ಮಣ್ಣಲ್ಲಿ ಉಳ್ತಾ ಇದ್ದ. ಸರಸಯ್ಯ ಕತ್ತರಿಸಿದ ನಿಂಬೆಹಣ್ಣು ಮತ್ತು ಒಡೆದ ಕುಂಬಳಕಾಯಿಯನ್ನು ಮನೆಯ ಸುತ್ತ ಹಾಕ್ತಾ ಇದ್ದ. ನಂತರ ಮಂತ್ರವಾದಿ ಮನೆಯ ಸಮೀಪ 3 ರಸ್ತೆ ಒಟ್ಟಿಗೆ ಸೇರುವ ಕಡೆ ಹೋಗಿ ರಕ್ತದ ಹನಿಗಳನ್ನು ಹಾಕ್ತಾ ಮಂತ್ರಗಳನ್ನು ಹೇಳ್ತಾ ಆತ್ಮಗಳನ್ನು ಆಹ್ವಾನ ಮಾಡ್ತಾ ಇದ್ದ. ಮಂತ್ರಗಳ ಕೊನೆಯಲ್ಲಿ ಆತ್ಮಗಳ ಆಗಮನ ಆಯಿತು. ಡಾನ್ ಒಂದೇ ಸಮನೆ ಜೋರಾಗಿ ಬೊಗಳ್ತಾ ಇತ್ತು. ಮನೆಯವರೆಲ್ಲ ಇದು ಸುಮ್ಮನೆ ಬೊಗಳುತ್ತೆ ಅಂತ ಗಾಢವಾದ ನಿದ್ರೆಗೆ ಜಾರಿದರು. ಮಂತ್ರವಾದಿ ಪೆದ್ದು ಮತ್ತು ಸರ್ಸಯ್ಯನ ಕೈಗೆ ನಿಂಬೆಹಣ್ಣು ಎಲುಬುಗಳನ್ನು ಕೊಟ್ಟು ಮನೆಯ ಹತ್ತಿರ ಹಾಕೋಕ್ಕೆ ಕಳಿಸಿದ್ದ. ಮಂತ್ರವಾದಿ ಕಳಿಸಿದ್ದು 3 ಜನ, ಅಂದರೆ ಸರಸಯ್ಯ ಮತ್ತು ಪೆದ್ದು ಮತ್ತು ಅವನ ಸಹಾಯಕ. 3 ಜನ ಮಂತ್ರವಾದಿ ಹೇಳಿ ಕಳಿಸಿದ ಕೆಲಸ ಮಾಡಿ ವಾಪಸ್ ಬರ್ತಾರೆ. ಮಂತ್ರವಾದಿ ಮತ್ತೆ ಮಂತ್ರಗಳನ್ನು ಹೇಳಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಆತ್ಮಗಳು ಮನೆಯನ್ನು ಸುತ್ತುವರೆದವು. ಆತ್ಮಗಳು ಬಂದಿರೋ ಸುಳಿವು ಸಿಕ್ಕ ಡಾನ್ ಜೋರಾಗಿ ಬೊಗಳ್ತಾ ಇತ್ತು. ಶ್ರೀನಿವಾಸ ರಾಯರ ಮನೆಯ ಅಕ್ಕಪಕ್ಕದಲ್ಲಿ ಯಾವ ಮನೆ ಕೂಡ ಇರಲಿಲ್ಲ. ಅದು ಒಂಟಿ ಮನೆ. ಡಾನ್ ಶಬ್ದಕ್ಕೆ ಶ್ರೀನಿವಾಸ ರಾಯರು ಮತ್ತೆ ದೀಪ ಹಿಡಿದು ಬಂದರು. ಎಲ್ಲಿಂದಲೋ ಮಾಂಸದ ಕೆಟ್ಟ ವಾಸನೆ, ಏನೋ ಸತ್ತಿರಬಹುದು, ಅದಕ್ಕೆ ಡಾನ್ ಬೊಗಳ್ತಾ ಇದೆ ಅಂತ ಅನಿಸಿ ಮತ್ತೆ ಸುಮ್ಮನೆ ಹೊರಟೋದ್ರು. ನಂತರ ಕತ್ತಲು ಕಳೆದು ಬೆಳಕಾಗುತ್ತೆ. ರಾಯರ ಹೆಂಡತಿ ಕಲಾವತಿ ಬೆಳಗ್ಗೆ ಮನೆಯ ಮುಂದೆ ರಂಗೋಲಿ ಹಾಕಲು ಬಂದಾಗ ಮೂಳೆಗಳು, ನಿಂಬೆಹಣ್ಣು ಮತ್ತು ಒಡೆದ ಕುಂಬಳಕಾಯಿ ಕುಂಕುಮದ ನೀರು ನೋಡಿ ಹೆದರಿ ಜೋರಾಗಿ ಕೂಗಿದ್ರು. ಆ ಶಬ್ದಕ್ಕೆ ರಾಯರು ಮತ್ತು ಸುಕೇಶ್ ಕಲಾವತಿ ಇದ್ದ ಕಡೆ ಓಡಿ ಬರ್ತಾರೆ. ಮಾಟ ಮಂತ್ರ ಆಗಿರೋದನ್ನು ನೋಡಿ ರಾಯರು ಇದಕ್ಕೆ ಡಾನ್ ಬೊಗಳ್ತಾ ಇದ್ದಿದ್ದು, ಯಾರೋ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಕೂಡಲೇ ಚೇತನ್ ಮಲಗಿದ್ದ ರೂಮಿಗೆ ಬರ್ತಾರೆ. ಆದರೆ ಚೇತನ್ ರೂಮ್ನಲ್ಲಿ ರಕ್ತಕಾರಿಯಾಗಿ ಸತ್ತು ಬಿದ್ದಿದ್ದ. ರೂಮ್ ತುಂಬ ರಕ್ತ ಚೆಲ್ಲಿತ್ತು. ಚೇತನ್ ವಿಚಿತ್ರವಾಗಿ ಬಿದ್ದಿದ್ದ. ಅದು ಚೇತನ್ ಅಂತ ಗುರುತೇ ಸಿಗದಷ್ಟು ವಿಕಾರವಾಗಿತ್ತು. ರಾಯರ ಹೊಲದಲ್ಲಿ ಕೆಲಸ ಮಾಡೋ ತಿಮ್ಮ ಎಂದಿನಂತೆ ಅವರ ಮನೆ ಕಡೆ ಬರ್ತಾ ಇದ್ದ. ತಿಮ್ಮ ಬರುವುದನ್ನೇ ಕಾಯ್ತಾ ಇದ್ದ ಡಾನ್ ಯಾಕೋ ಸುಮ್ಮನೆ ಮಲಗಿತ್ತು. ಮನೆಯ ಮುಂದೆ ತುಂಬ ಜನ ಸೇರಿದ್ರು. ಕಲಾವತಿ ಸತ್ತು ಬಿದ್ದಿರುವ ಮಗನ ಮುಂದೆ ಅಳ್ತಾ ಕೂತಿದ್ರು. ತಿಮ್ಮ ಮನೆ ಸುತ್ತಮುತ್ತ ಆಗಿರೋ ಮಾಟ ಮಂತ್ರ ನೋಡಿ, ಅಯ್ಯ, ಯಾರು ಮಾಟ ಮಂತ್ರ ಮಾಡಿರೋ ಆಗಿದೆ, ಚೇತನ್ ಯಾರು ಸಾಯಿಸಿದ್ರು ಅಂತ ಕೇಳ್ದ. ಶ್ರೀನಿವಾಸ ರಾಯರು, ಗೊತ್ತಿಲ್ಲ ತಿಮ್ಮ, ನಾನು ಯಾರಿಗೂ ಮೋಸ ಮಾಡಿದವನಲ್ಲ, ನನ್ನ ಮೇಲಿನ ದ್ವೇಷಕ್ಕೆ ಯಾರೋ ಚೇತನ ಸಾಯಿಸಿಬಿಟ್ರು ಅಂತ ಹೇಳ್ತಾ ಗೋಳಾಡ್ತಾ ಇದ್ರು. ತಕ್ಷಣ ತಿಮ್ಮ ಈ ಸುದ್ದಿನ ಚಿಕ್ಕಯ್ಯಗೆ ತಿಳಿಸ್ತೀನಿ ಅಂತ ಹೊರಟ. ಸುಕೇಶ್ ಮತ್ತು ಚೇತನ್ ಇಬ್ಬರು ಅಣ್ಣ ತಮ್ಮ. ಅವರು ಶ್ರೀನಿವಾಸ ರಾಯರ ಇಬ್ಬರು ಮಕ್ಕಳಾಗಿದ್ದರು. ಸರಸಯ್ಯ ಮತ್ತು ಶ್ರೀನಿವಾಸ ರಾಯ ಇಬ್ಬರು ಅಣ್ಣ ತಮ್ಮ ಆಗಿದ್ದರು. ಕಲಾವತಿ ಶ್ರೀನಿವಾಸ ರಾಯರ ಹೆಂಡತಿ ಆದರೆ ಪೆದ್ದು ಸರಸಯ್ಯನ ಹೆಂಡತಿ ಆಗಿದ್ದರು. ಸುಕೇಶ್ ಓದ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತಿದ್ದ.
ಚೇತನ್ ಮಾತ್ರ ಇನ್ನೂ ಓದ್ತಾನೆ ಇರ್ತಾನೆ. ರಾಯರು ಕಷ್ಟ ಅಂತ ಯಾರೇ ಬಂದರೂ ಹಾಗೆ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ರಾಯರನ್ನು ಕಂಡ್ರೆ ಎಲ್ಲರಿಗೂ ಗೌರವ ಇತ್ತು, ಯಾರ ಜೊತೆನೂ ದ್ವೇಷ ಕೂಡ ಇರಲಿಲ್ಲ. ಪೆದ್ದು ಬೆಳಗ್ಗೆ ರಂಗೋಲಿ ಹಾಕ್ತಾ ಇರುವಾಗ ತಿಮ್ಮ ಓಡಿ ಬಂದ. ಅಮ್ಮ, ಚಿಕ್ಕಯ್ಯ ಎಲ್ಲಿ ಅಂತ ಕೇಳ್ತಾನೆ. ಪೆದ್ದು, ಒಳಗಿದ್ದಾರೆ ಹೇಳು ತಿಮ್ಮ, ಅಪರೂಪಕ್ಕೆ ಈ ಕಡೆ ಬಂದಿದೆಯಾ, ಏನು ಸಮಾಚಾರ ಅಂತ ಕೇಳಿದ್ರು. ಅದಕ್ಕೆ ತಿಮ್ಮ, ಅಮ್ಮ ದೊಡ್ಡಯ್ಯ ಅವರ ಮನೆಯಲ್ಲಿ ಯಾರೋ ಮಾಟ ಮಂತ್ರ ಮಾಡಿ ಚೇತನ್ನ ಸಾಯಿಸಿಬಿಟ್ರು. ಇದನ್ನು ದೊಡ್ಡಯ್ಯಗೆ ಹೇಳಿ ಅಮ್ಮ ಅಂತೇಳಿ ಅಲ್ಲಿಂದ ಹೊರಟು ಹೋದ. ಆ ಮಾತನ್ನು ಕೇಳಿ ಪೆದ್ದು ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು. ತಿಮ್ಮ ಇದನ್ನು ಹೇಳಲು ಬರ್ತಾನೆ ಅಂತ ಸರಸಯ್ಯ ಮನೆ ಒಳಗಡೆನೆ ಕೂತಿದ್ದ. ಪೆದ್ದು ಮನೆ ಒಳಗೆ ಬಂದು, ರೀ ಚೇತನ್ ಸತ್ತು ಹೋದ್ನಂತೆ, ನಮ್ಮ ಇಬ್ಬರ ಮೇಲೆ ಅನುಮಾನ ಬರಬಾರ್ದು ಅಂದರೆ ನಾವಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಸರಸಯ್ಯ, ಸರಿ ಸರಿ ಬಾ ಹೋಗೋಣ. ಮನೆ ಮುಂದೆ ತುಂಬ ಜನ ಸೇರಿ ಯಾರು ಮಾಡಿರ್ಬೋದು ಅಂತ ಚರ್ಚೆ ಮಾಡ್ತಾ ನಿಂತಿದ್ರು. ತಿಮ್ಮ ಅಳುತ್ತಾ, ನಿನ್ನೆ ರಾತ್ರಿ ಡಾನ್ ತುಂಬ ಜೋರಾಗಿ ಬೊಗಳ್ತಾ ಇತ್ತು, ಅವಾಗಲೇ ನಾನು ಬರಬೇಕಿತ್ತು ಅಂತ ನಾಯಿ ಸರಪಳಿಯನ್ನು ತೆಗೆದ. ಡಾನ್ ಸೀದಾ ಮಂತ್ರವಾದಿ ಮಾಟ ಮಾಡಿದ್ದ ಜಾಗಕ್ಕೆ ಎಲ್ರನ್ನೂ ಕರ್ಕೊಂಡು ಬಂತು. ಅಲ್ಲಿದ್ದ ತಲೆಬುರುಡೆ, ಮೂಳೆ, ಕುಂಕುಮದ ನೀರನ್ನು ನೋಡಿ ಎಲ್ರಿಗೂ ಮತ್ತಷ್ಟು ಗಾಬರಿಯಾಯಿತು. ಚೇತನ್ ಶವ ಸಂಸ್ಕಾರ ಆದಮೇಲೆ ಸರಸಯ್ಯ ಮತ್ತು ಪೆದ್ದು ಮಂತ್ರವಾದಿ ಹತ್ರ ಬರ್ತಾರೆ. ಸರಸಯ್ಯ, ಸ್ವಾಮಿ ನಾವು ಹೇಳಿದ್ದ ಕೆಲಸ ಸರಾಗವಾಗಿ ಮಾಡಿದ್ದೀರಿ, ತಗೊಳ್ಳಿ ಸ್ವಾಮಿ ನಿಮ್ಮ ಹಣ. ಮಂತ್ರವಾದಿ ಮತ್ತೆ ಅವನಿದ್ದ ಜಾಗದಲ್ಲೇ ಹೋಮ ಶುರು ಮಾಡ್ದ. ಕೆಲವು ಮಂತ್ರದ ದಾರ ಕೊಟ್ಟು ಇದನ್ನು ಅವರ ಮನೆಯ ಸುತ್ತ ಕಟ್ಟಿ ಬನ್ನಿ ಅಂತ ಕಳಿಸ್ತಾನೆ. ರಾತ್ರಿ ಎಲ್ಲರೂ ಮಲಗಿರ್ತಾರೆ, ಆದರೆ ಸುಕೇಶ್ ಮಲಗಿರುವಾಗ ನಿದ್ರೆ ಬರ್ತಾ ಇರಲ್ಲ. ಯಾಕಂದರೆ ಅವರ ಚಿಕ್ಕಪ್ಪ ಸರಸಯ್ಯ ಮತ್ತು ಚಿಕ್ಕಮ್ಮ ಪೆದ್ದುವಿನ ಮೇಲೆ ಅನುಮಾನ ಶುರುವಾಗಿರುತ್ತೆ. ಅದೇ ಸಮಯಕ್ಕೆ ಪೆದ್ದು ಮತ್ತು ಸರಸಯ್ಯ ಮಂತ್ರದ ದಾರದ ಜೊತೆ ಬರ್ತಾರೆ. ಡಾನ್ ಜೋರಾಗಿ ಬೊಗಳೋಕ್ಕೆ ಶುರು ಮಾಡುತ್ತೆ. ಇಬ್ಬರು ಭಯವಾಗಿ ದಾರವನ್ನು ಅಲ್ಲೇ ಎಸೆದು ಓಡಿ ಬಂದು ಮಂತ್ರವಾದಿ ಕಡೆ ಕೂತರು. ಮಂತ್ರವಾದಿ ಕೇಳಿದ, ಕೆಲಸ ಸರಿಯಾಗಿ ಮಾಡಿದ್ದೀರಾ ಅಲ್ವಾ? ಸರಸಯ್ಯ, ಹ್ಞೂ ಸ್ವಾಮಿ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ದ. ಮಂತ್ರವಾದಿ, ಸರಿಯಾಗಿದ್ದರೆ ನಿಮ್ಮ ಅಣ್ಣ ಸಾಯೋದು ಖಚಿತ. ಇವತ್ತು ಹುಣ್ಣಿಮೆ, ನನ್ನ ಶಕ್ತಿ ಮತ್ತು ಆತ್ಮಗಳ ಶಕ್ತಿ ಕಡಿಮೆ ಇರುತ್ತೆ. ಮುಂದಿನ ಅಮಾವಾಸ್ಯೆ ಬರಬೇಕು, ನಾನು ಪೂಜೆ ಮಾಡಬೇಕು ಅಂದರೆ ಅವತ್ತು ನನ್ನ ಶಕ್ತಿ ಜಾಸ್ತಿ ಆಗುತ್ತೆ. ಅಷ್ಟು ಅತೃಪ್ತ ಆತ್ಮಗಳನ್ನು ನನ್ನ ಕೈವಶ ಮಾಡಿಕೊಂಡು ಅವರ ಫ್ಯಾಮಿಲಿನೇ ಸರ್ವನಾಶ ಮಾಡ್ತೀನಿ ಅಂತ ಜೋರಾಗಿ ನಗೋದಿಕ್ಕೆ ಶುರು ಮಾಡ್ದ. ಅಲ್ಲಿವರೆಗೂ ಈ ಆತ್ಮಗಳು ನನ್ನ ಹಿಡಿತದಲ್ಲೇ ಇರ್ತವೆ, ಏನೂ ಚಿಂತೆ ಮಾಡಬೇಡಿ, ನೀವು ಹೋಗಿ ಮುಂದಿನ ಅಮಾವಾಸ್ಯೆ ದಿನ ಬನ್ನಿ ಅಂತ ಹೇಳಿ ಕಳಿಸಿದ. ಡಾನ್ ಬೊಗಳ್ತಾ ಇರೋದ್ರಿಂದ ಸುಕೇಶ್ ಮನೆಯಿಂದ ಹೊರಗೆ ಬರ್ತಾನೆ. ಡಾನ್ ಕೂಡ ಮತ್ತೆ ಜೋರಾಗಿ ಬೊಗಳೋಕ್ಕೆ ಶುರು ಮಾಡಿತ್ತು. ಡಾನ್ ನೋಡ್ತಾ ಇದ್ದಾಗೆ ಸುಕೇಶ್ ಮುಂದೆ ಯಾವುದೋ ಆತ್ಮ ಬರುತ್ತೆ. ಮೈಯೆಲ್ಲ ರಕ್ತ, ವಿಚಿತ್ರ ಕಣ್ಣು, ಕೈಕಾಲುಗಳಿದ್ವು. ಸುಕೇಶ್ ಭಯದಿಂದ ಓಡಲು ಶುರು ಮಾಡ್ತಾನೆ. ಆದರೆ ಆತ್ಮ ಸುಕೇಶ್ ದೇಹವನ್ನು ಸೇರಿಕೊಳ್ಳುತ್ತೆ. ಸುಕೇಶ್ ಮೌನವಾಗಿ ಇರುವುದನ್ನು ನೋಡಿ ಶ್ರೀನಿವಾಸರಾಯರು ಒಬ್ಬ ಜ್ಯೋತಿಷಾಸ್ತ್ರ ಕರ್ಕೊಂಡು ಬರ್ತಾರೆ. ಸುಕೇಶ್ನನ್ನು ನೋಡಿದ ಜ್ಯೋತಿಷ್ಯರು ಸಮಸ್ಯೆ ಕಂಡುಹಿಡಿಯೋಕ್ಕೆ ಅಂತ ಒಂದು ಪೂಜೆ ಏರ್ಪಾಡು ಮಾಡ್ತಾರೆ. ಮಾರನೆಯ ದಿನ ಜ್ಯೋತಿಷ್ಯರು ರಾಯರ ಮನೆಯಲ್ಲಿ ಹೋಮ ಶುರು ಮಾಡಿದರು. ಸುಕೇಶ್ ಕೈಯಲ್ಲಿ 3 ದಾರಿ ಸೇರುವ ಕಡೆ ದೀಪ ಇಟ್ಟು ಕುಂಕುಮದ ನೀರು ಚೆಲ್ಲಿ ಕುಂಬಳಕಾಯಿ ಒಡೆಯಲು ಕಳಿಸ್ತಾರೆ. ನಂತರ ಸುಕೇಶ್ ಎಲ್ಲ ಕೆಲಸ ಮುಗಿಸಿ ಜ್ಯೋತಿಷ್ಯರು ಹಿಂದಕ್ಕೆ ತಿರುಗಿ ನೋಡದೆ ಬಾ ಅಂದರೂ ಕೂಡ ಹಿಂದಕ್ಕೆ ತಿರುಗಿ ನೋಡ್ತಾನೆ. ನಂತರ ಸುಕೇಶ್ ಹಿಂದಕ್ಕೆ ತಿರುಗಿ ನೋಡಿದ್ರಿಂದ ಆತ್ಮ ಮತ್ತೆ ಅವನ ಬೆನ್ನತ್ತಿ ಬರ್ತಾ ಇರುತ್ತೆ. ಸುಕೇಶ್ ಮನೆ ಹತ್ರ ಬಂದಾಗ ಕೈಕಾಲು ತೊಳೆಯದೆ, ನೀರು ಮುಟ್ಟದೆ ಮನೆ ಒಳಗೆ ಬರ್ತಾನೆ. ಸುಕೇಶ್ನ ಬೆನ್ನತ್ತಿ ಬರ್ತಾ ಇದ್ದ ಆತ್ಮ ಅವನಿಗಿಂತ ಮುಂಚೆನೇ ಮನೆ ಒಳಗೆ ಬಂದು ಕೂತಿರುತ್ತೆ. ಒಳಗಡೆ ಪೂಜೆ ಶುರುವಾಗ್ತಾ ಇರುವಾಗ ಸುಕೇಶ್ ಮೇಲೆ ಒಂದೇ ಸಮನೆ ಆತ್ಮ ಬರುತ್ತೆ. ಜ್ಯೋತಿಷರು ವಿಚಿತ್ರವಾಗಿ ಕೂಗ್ತಾ ಇರೋ ಆತ್ಮನ ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆತ್ಮ ಹೇಳುತ್ತೆ, ನಾನು ಚೇತನ್, ನನ್ನ ಫ್ಯಾಮಿಲಿಗೆ ಏನು ಆಗೋಕ್ಕೆ ನಾನು ಬಿಡಲ್ಲ, ಆ ಮಂತ್ರವಾದಿನ ಸಾಯಿಸ್ತೀನಿ, ದಯವಿಟ್ಟು ನನ್ನ ಈ ಮನೆಯಿಂದ ಓಡಿಸ್ಬೇಡಿ ಅಂತ ಕೇಳ್ಕೊಳ್ಳುತ್ತೆ. ಜ್ಯೋತಿಷರು, ರಾಯರೇ, ಇದು ಬೇರೆ ಆತ್ಮ ಅಲ್ಲ, ನಿಮ್ಮ ಮಗ ಚೇತನ್ ಆತ್ಮ, ಇದು ನಿಮಗೆ ಏನು ತೊಂದರೆ ಕೊಡಲ್ಲ ಅಂತ ನನಗೆ ಮಾತು ಕೊಟ್ಟಿದೆ. ನಿಮ್ಮ ಮನೆಗೆ ಬೇರೆ ಆತ್ಮಗಳಿಂದ ತೊಂದರೆ ಆಗುತ್ತೆ, ಅದಕ್ಕೆ ಈ ಆತ್ಮ ಇಲ್ಲಿರೋದು ತುಂಬ ಮುಖ್ಯ, ನಿಮಗೇನು ತೊಂದರೆ ಆಗಲ್ಲ, ನೀವು ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟರು. ಆವತ್ತು ವರ್ಷದ ಕೊನೆಯ ರಾತ್ರಿ ಅಮಾವಾಸ್ಯೆ ಆಗಿತ್ತು. ಚೇತನ್ ಆತ್ಮ ಮುಕ್ತಿ ಸಿಗದೆ ತನ್ನ ಸಾವಿಗೆ ಕಾರಣ ಹುಡುಕ್ತಾ ಇರುತ್ತೆ. ಅವತ್ತು ರಾತ್ರಿನೇ ಮಂತ್ರವಾದಿ ಕೂಡ ರಾಯರನ್ನು ಸಾಯಿಸೋಕೆ ಪೂಜೆ ಮಾಡ್ತಾ ಇದ್ದ. ಪೂಜೆಯಲ್ಲಿ ಕೂತಿದ್ದ ಸರಸಯ್ಯ ಮತ್ತು ಪೆದ್ದುಗೆ ಮಂತ್ರವಾದಿ ಒಂದು ಬಾಳೆ ಎಲೆಯ ಮೇಲೆ ಸ್ವಲ್ಪ ಅನ್ನ, ಅದಕ್ಕೆ ಕುಂಕುಮದ ನೀರು ಹಾಕ್ತಾನೆ. ನಂತರ ಬಟ್ಟೆಯಿಂದ ಮಾಡಿದ ಒಂದು ಬೊಂಬೆಗೆ ಮಂತ್ರಿಸಿದ ದಾರ ಮತ್ತು ರಾಯರ ಕೂದಲು ಸುತ್ತಾನೆ. ಇತ್ತ ನಿದ್ರೆಯಲ್ಲಿರೋ ರಾಯರು ಬೆವರಿ ಸುಸ್ತಾಗಿರ್ತಾರೆ.
ಕೈ ಕಾಲುಗಳು ಅದಾಗಲೇ ಅಸ್ತಿತ್ವ ಕಳ್ಕೊಂಡಿದ್ವು. ರಾಯರಿಗೆ ಮಾತಾಡಲು ಆಗ್ತಾ ಇಲ್ಲ, ಕಣ್ಣು ಸಹ ಬಿಡೋಕ್ಕಾಗ್ತಾ ಇರಲ್ಲ. ಮಂತ್ರವಾದಿ ಮಂತ್ರದ ದಾರ ಮತ್ತು ರಾಯರ ಕೂದಲು ಸುತ್ತಿದ ಗೊಂಬೆಗೆ ಸೂಜಿ ಚುಚ್ತಾನೆ. ತಕ್ಷಣ ಮಲಗಿದ್ದ ರಾಯರ ಬಾಯಲ್ಲಿ, ಕಣ್ಣಲ್ಲಿ ಮತ್ತು ಕಿವಿಗಳಲ್ಲಿ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಮಂತ್ರವಾದಿ ನಂತರ ಬಾಳೆ ಎಲೆಯ ಮೇಲಿದ್ದ ಅನ್ನವನ್ನು ಮಿದ್ದಿ ಅಲ್ಲಿದ್ದ ಒಂದು ಕಪ್ಪು ಬೆಕ್ಕಿಗೆ ತಿನ್ನಿಸ್ತಾನೆ. ನಂತರ ಮಂತ್ರಿಸಿದ ಗೂಬೆಯ ಕತ್ತನ್ನು ಕೊಯ್ದು ಗೊಂಬೆಯ ಮೇಲೆ ರಕ್ತ ಸುರಿಸ್ತಾನೆ. ನಂತರ ಕಪ್ಪು ಬೆಕ್ಕಿನ ಮೈಗೆ ಕುಂಕುಮದ ನೀರನ್ನು ಓಕಳಿ ಮಾಡಿ ಬೆಕ್ಕಿನ ಮೇಲೆ ಸುರಿತಾನೆ. ನಂತರ ಬೆಕ್ಕನ್ನು ರಾಯರ ಮನೆಯ ಹತ್ರ ಹೋಗಲು ಪ್ರೇರೇಪಿಸ್ತಾನೆ. ರಾಯರ ಮನೆ ಹತ್ರ ಬಂದ ಬೆಕ್ಕು ರಕ್ತ ಕಾರ್ತಾ ರಾಯರು ಮಲಗಿದ್ದ ಕೋಣೆ ಕಡೆಗೆ ಬರುತ್ತೆ. ನಂತರ ಅಲ್ಲೇ ಇದ್ದ ಚೇತನಾತ್ಮ ಎಚ್ಚರಗೊಂಡು ಆ ಬೆಕ್ಕನ್ನು ತಡೆಯುತ್ತೆ. ಚೇತನಾತ್ಮ ಅಡ್ಡ ಬಂದಿರೋದ್ರಿಂದ ಮಂತ್ರವಾದಿ ಕಳಿಸಿದ ಬೆಕ್ಕಿಗೆ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಮಂತ್ರವಾದಿ ಗೂಬೆಯ ರಕ್ತ ಸುರಿಸಿದ ಗೊಂಬೆಯನ್ನು ಉರಿಯುವ ಬೆಂಕಿಯಲ್ಲಿ ಸುಡ್ತಾ ಇರ್ತಾನೆ. ಈ ಕಡೆ ರಾಯರ ಮನೆಗೆ ಬಂದ ಬೆಕ್ಕು ಮನೆ ಒಳಗೆ ಹೋಗೋಕ್ಕಾಗದೆ ಅಲ್ಲೇ ಒದ್ದಾಡಿ ಸಾಯುತ್ತೆ. ಬೆಕ್ಕು ಒಳಗಡೆ ಹೋಗದೆ ಸತ್ತಿದ್ರಿಂದ ಮಂತ್ರವಾದಿ ಮಾಡ್ತಾ ಇದ್ದ ಪೂಜೆ ಅರ್ಧಕ್ಕೆ ನಿಲ್ತು. ಈ ಕಡೆ ಪೂಜೆ ಅರ್ಧಕ್ಕೆ ನಿಂತಿದ್ರಿಂದ ಮಂತ್ರವಾದಿ ಶಕ್ತಿ ಕೂಡ ಕ್ಷೀಣಿಸ್ತಾ ಬರ್ತಾ ಇರುತ್ತೆ. ನಂತರ ಇದ್ದಕ್ಕಿದ್ದ ಹಾಗೆ ಚೇತನಾತ್ಮ ಬಂದು ಮಂತ್ರವಾದಿಯ ಮೇಲೆ ಹಲ್ಲೆ ಮಾಡಲು ಬರುತ್ತೆ. ಆದರೆ ಮಂತ್ರವಾದಿ ಕೈಲಿದ್ದ ಅಷ್ಟು ಆತ್ಮಗಳನ್ನು ಚೇತನಾತ್ಮದ ಮೇಲೆ ದಾಳಿ ಮಾಡಲು ಮಂತ್ರಗಳನ್ನು ಹೇಳ್ತಾ ಇರ್ತಾನೆ. ಮಂತ್ರ ಪ್ರಯೋಗಕ್ಕೆ ಕೈವಶವಾಗಿದ್ದ ರಾಯರು ಮತ್ತು ಅವನ ಹೆಂಡತಿ ಕಲಾವತಿ ಮಂತ್ರವಾದಿ ಇದ್ದ ಅದೇ ಜಾಗಕ್ಕೆ ಬರ್ತಾರೆ. ರಾಯರು ಮತ್ತು ಕಲಾವತಿ ಬಂದ ತಕ್ಷಣ ಅವರ ಮೈ ಮೇಲೆ ಮಂತ್ರಿಸಿದ ಬೂದಿ ಎರಚಲು ಹೋಗ್ತಾನೆ. ಅಷ್ಟರಲ್ಲಿ ಚೇತನಾತ್ಮ ಆ ಬೂದಿಯನ್ನು ಪೂಜೆಯಲ್ಲಿ ಕೂತಿದ್ದ ಸರ್ಸಯ್ಯ ಮತ್ತು ಪೆದ್ದುವಿನ ಮೈ ಮೇಲೆ ಬೀಳೋ ಹಾಗೆ ಮಾಡುತ್ತೆ. ತಕ್ಷಣ ಮಂತ್ರವಾದಿಯ ಸಹಾಯಕ ಮಂತ್ರಿಸಿದ್ದ ಇನ್ನೊಂದು ಗೊಂಬೆಯ ಕೈ ಕಾಲುಗಳನ್ನು ಮುರಿಯಲು ಶುರು ಮಾಡ್ದ. ಅದರಿಂದ ಸರಸಯ್ಯ ಮತ್ತು ಪೆದ್ದು ಒದ್ದಾಡುತ್ತಾ ಅಲ್ಲೇ ಸಾಯ್ತಾರೆ. ನಂತರ ಮಂತ್ರವಾದಿ ಕೂಡಿ ಹಾಕಿದ್ದ ಅಷ್ಟು ಆತ್ಮಗಳು ಮಾಯವಾಗ್ತವೆ. ಇದರಿಂದಾಗಿ ಚೇತನಾತ್ಮ ಮಂತ್ರವಾದಿನ ಬರ್ಬರವಾಗಿ ಕೊಲ್ಲುತ್ತೆ. ರಾಯರು ಮತ್ತು ಕಲಾವತಿ ಅವರ ಮಗ ಸುಕೇಶ್ ಎಚ್ಚರ ತಪ್ಪಿ ಅಲ್ಲೇ ಬೀಳ್ತಾರೆ. ಬೆಳಗ್ಗೆ ಮನೆಗೆ ಬಂದಾಗ ಗೊತ್ತಾಗುತ್ತೆ ಸರಸಯ್ಯ ಮತ್ತು ಪೆದ್ದು ಆಸ್ತಿಗಾಗಿ ನಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದ್ರು ಅಂತ. ನಂತರ ಜ್ಯೋತಿಷ್ಯರು ಚೇತನಾತ್ಮಕ್ಕೆ ಮುಕ್ತಿ ನೀಡ್ತಾರೆ. ಸುಕೇಶ್ ದೇಹದಿಂದ ಚೇತನಾತ್ಮ ದೂರ ಆಗುತ್ತೆ. ಅಂದಿನಿಂದ ರಾಯರು ನಡೆದ ಎಲ್ಲ ಘಟನೆ ಮರೆತು ನೆಮ್ಮದಿಯಿಂದ ಕಲಾವತಿ ಮಗ ಸುಕೇಶ್ ಜೊತೆಗೆ ಇರ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.